ನನ್ನ ಹುಡುಗಿ ಹಾಗಿರ್ಬೇಕು ಹೇಗಿರ್ಬೇಕು ಅಂತ ಕನಸು ಕಾಣೋ ಹುಡುಗರೇ ಇಲ್ಲಿ ಕೇಳಿ. ಹುಡುಗಿಯರ ಬಗ್ಗೆ ಕನಸು ಕಾಣೋದು ಪ್ರತಿ ಹುಡುಗನ ಹಕ್ಕು. ಒಬ್ಬೊಬ್ಬರ ಕಲ್ಪನೆಯ ಹೀರೋಯಿನ್ ಒಂದೊಂದು ಥರ ಇರ್ತಾಳೆ. ಅವಳ ಮನಸ್ಸು ಹೇಗಿರಬೇಕು, ಅವಳ ಸ್ವಭಾವ ಹಾಗಿರಬೇಕು ಅಂತ ಕಲ್ಪಿಸಿಕೊಳ್ಳೋ ಹುಡುಗರು ಕಡಿಮೆ. ಆದರೆ ಅವಳ ಸೌಂದರ್ಯ ಹೀಗೇ ಇರಬೇಕು, ಲುಕ್ ಯಾವ ಹೀರೋಯಿನ್ಗೂ ಕಡಿಮೆ ಇರಬಾರ್ದು, ಅವಳ ಜೊತೆಗೆ ತಾನು ರೊಮ್ಯಾಂಟಿಕ್ ಆಗಿ ಕಳೆಯುವ ಕ್ಷಣಗಳು ಹೀಗಿರಬೇಕು ಅಂತ ಸಿನಿಮೀಯ ಕಲ್ಪನೆಗಳಲ್ಲಿ ತೊಡಗಿ ಮೈ ಬೆಚ್ಚಗೆ ಮಾಡಿಕೊಳ್ಳುವ ಹುಡುಗರೇ ಹೆಚ್ಚು. ಅಂತಹ ಹುಡುಗರಿಗೆ ತಾವು ಕನಸಿನಲ್ಲಿ ಕಂಡಂತಹ ಹುಡುಗಿ ಎದುರಿಗೆ ಬಂದರೆ 90 ಹೊಡೆದಕ್ಕಿಂತ ಹೆಚ್ಚು ಕಿಕ್ಕೇರುತ್ತೆ. ಆಮೇಲೆ ಹುಡುಗಿರ ಹಿಂದೆ ಸುತ್ತೋದು, ಅವರನ್ನು ಪಡೆದುಕೊಳ್ಳಲು ಇನ್ನಿಲ್ಲದಂತೆ ಸರ್ಕಸ್ ಮಾಡೋದೆಲ್ಲ ಇದ್ದಿದೆ. ಆದರೆ ಅಂಥವರು ಹುಡುಗಿಯರ ಬುದ್ಧಿ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಕೊನೆಗೊಮ್ಮೆ ಅವರ ಕನಸಿನ ಹುಡುಗಿ ನಿಜ ಮನಸ್ಸಿನ ಹುಡುಗಿಯೂ ಆಗಿ ಕೈ ಹಿಡಿದಾಗ ಏರಿರೋ ಕಿಕ್ಕೆಲ್ಲ ಇಳಿದು ಬಿಡುತ್ತೆ. ಇದೆಲ್ಲ ಗೊತ್ತಾದಾಗ ಹೊತ್ತಾಗಿ ಹೋಗ್ಬಿಟ್ಟಿರುತ್ತೆ. ಬಾಯಿ ಮುಚ್ಕೊಂಡು ಅನುಭವಿಸೋದು ಬಿಟ್ಟರೆ ಬೇರೆ ಆಪ್ಷನ್ ಇರಲ್ಲ. ಹೌದು, ಈ ಡಬಲ್ ಗೇಮ್ ಆಡೋರು ಹುಡುಗಿರಾದರೂ ಅಷ್ಟೇ, ಹುಡುಗರಾದರೂ ಅಷ್ಟೇ ಬಳೆ ಡೇಂಜರ್ ನನ್ನ ಮಕ್ಕಳು. ಅವರು ನಿಮ್ಮೆದುರು ಬಹಳ ಹಿತವಾಗಿ ನಯ ವಿನಯದಿಂದ ಇರ್ತಾರೆ. ನಾಜೂಕಿನ ಬಣ್ಣ ಬಣ್ಣದ ಮಾತುಗಳನ್ನು ಆಡ್ತಾರೆ. ನಿಮ್ಮ ಬಗ್ಗೆ ನಿಮಗೇ ಗೊತ್ತಿರಲ್ಲ ಅನ್ನೋ ಲೆವೆಲ್ಗೆ ನಿಮ್ಮ ಗುಣಗಾನ ಮಾಡ್ತಾರೆ. ನೀವು ನನ್ನ ಹುಡುಗಿ ಬಂಗಾರ ಅಂತ ನಂಬಿಬಿಡ್ತೀರಿ. ಆದರೆ ಅಲ್ಲೇ ನೋಡಿ ಇರೋದು ಬೇರೆ. ಅವರು ನಿಮ್ಮ ಬಗ್ಗೆ ಎದುರಿನಿಂದ ಎಷ್ಟು ಅದ್ಭುತವಾಗಿ ಮಾತಾಡ್ತಾರೋ ಹಿಂದಿನಿಂದ ಹಾಗೆ ನಿಮ್ಮನ್ನು ಗೇಲಿ ಕೂಡ ಮಾಡಬಹುದು. ನಿಮ್ಮ ಒಳ್ಳೆತನಗಳನ್ನೇ ನೆಗೆಟಿವ್ ಆಗಿ ಬಿಂಬಿಸಬಹುದು. ಇಂತಹ ಸ್ವಭಾವದವರ ಈ ಡಬಲ್ ಗೇಮ್ ಗೊತ್ತಾದ ಕೂಡಲೇ ಸೂಕ್ಷ್ಮ ಮನಸ್ಥಿತಿಯವರಿಗೆ ಬಹಳ ನೋವಾಗುತ್ತೆ. ಆಗ ಸಂಬಂಧದಲ್ಲಿ ಬಿರುಕು ಹೆಚ್ಚಾಗಬಹುದು. ಇನ್ನು ನನಗಿಂತ ಮೇಲೆ ಯಾರೂ ಇಲ್ಲ ಅನ್ನೋರು, ಇವರು ಮಹಾ ಅಹಂಕಾರಿಗಳು. ಇವರು ಅಹಂಕಾರ ಇವರನ್ನ ತಲೆ ಎಲ್ಲ ಮಾತನಾಡಿಸ್ಬಿಡುತ್ತೆ. ಅವರಿಗೆ ತನ್ನ ಸುಪೀರಿಯಾರಿಟಿಯಲ್ಲಿ ಇತರರಿಗೆಲ್ಲ ಗೌಣವಾಗಿ ಕಾಣ್ತಾರೆ. ಇಂಥವರು ಮನಸ್ಸಿಗೆ ನೋವಾಗುವಂತೆ ಮಾತನಾಡ್ತಾರೆ. ಆಗಾಗ ವ್ಯಂಗ್ಯದಿಂದ ಚುಚ್ಚುತ್ತಾರೆ. ಇಂಥವರ ಜೊತೆಗೆ ಬದುಕುವಾಗ ನಿಮ್ಮ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ. ನೀವು ಒಳಗೊಳಗೆ ಕೀಳರಿಮೆಯಿಂದ ನರಳುತ್ತೀರಿ. ಕೆಲಸದಲ್ಲಿ ಹಿಂದೆ ಬೀಳ್ತೀರಿ. ಬದುಕೆಲ್ಲ ಇವರ ಅಹಂನಿಂದ ಪಾರೋಗೋದು ಹೇಗೆ, ವ್ಯಂಗ್ಯದಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅಂತ ಯೋಚಿಸೋದ್ರಲ್ಲೇ ಕಳೆದು ಹೋಗುತ್ತೆ. ಇವರು ನಿಮ್ಮನ್ನು ಕೀಳಾಗಿ ನೋಡುವ ಕಾರಣ ನಿಮಗೆ ಇತರರು ಕೂಡ ಜೊತೆಗೂ ಸರಿಸಮವಾಗಿರೋದು ಕಷ್ಟ ಆಗಬಹುದು. ಇನ್ನು ತನ್ನ ಬಗ್ಗೆಯೇ ಯಾವಾಗಲೂ ಯೋಚಿಸುವವರು. ಇಂತಹ ಸ್ವಭಾವದವರ ಬಳಿ ನಿಮ್ಮ ಯಾವ ಮಾತು ಕೂಡ ನಡೆಯೋದಿಲ್ಲ. ಅವರಿಗೆ ತಮ್ಮ ಬಗ್ಗೆ ತಾವು ಎಷ್ಟು ಹೇಳಿದರೂ ಮುಗಿಯೋದಿಲ್ಲ. ಸದಾ ಇತರರ ಗಮನ ತನ್ನ ಮೇಲೆ ಇರಬೇಕು ಅಂತ ಬಯಸ್ತಾರೆ. ಹೆಚ್ಚು ಜನರ ಅನುಕಂಪ ಗಿಟ್ಟಿಸಿಕೊಳ್ಳಲು ಒದ್ದಾಡ್ತಿರ್ತಾರೆ. ಇಂತಹ ಸ್ವಭಾವದವರಲ್ಲಿ ನಿಮ್ಮ ನೋವಿಗೆ ಗೆಲುವಿಗೆ ಸ್ಪಂದನೆ ಇರೋದಿಲ್ಲ. ಬರೀ ತಮ್ಮ ಪ್ರವರನಷ್ಟೇ ಹೇಳಿ ನಿಮ್ಮ ಮಾತನ್ನು ಕೇಳಿಸಿಕೊಳ್ಳೋದೇ ತಮ್ಮ ಕೆಲಸದಲ್ಲಿ ಮುಳುಗೋಗ್ತಾರೆ. ಇಂಥವರು ಜೊತೆಗಾರರಾದರೆ ಪರ್ಮನೆಂಟ್ ತಲೆನೋವಂತೂ ಗ್ಯಾರಂಟಿ. ಇನ್ನು ಬಾಯಿ ತೆಗೆದ್ರೆ ಸುಳ್ಳು ಹೇಳುವವರು. ಪ್ರೀತಿ ಮದುವೆ ಅಂದಮೇಲೆ ಹುಡುಗ ಹುಡುಗಿ ನಡುವೆ ಪ್ರಾಮಾಣಿಕತೆ ಇರಬೇಕು. ಇವರ ನಡುವೆ ಸುಳ್ಳುಗಳು, ಅಪ್ರಾಮಾಣಿಕತೆ ಬಂದರೆ ವಂಚನೆಯಾಗತ್ತೆ. ಸುಳ್ಳು ಹೇಳುವ ಸ್ವಭಾವ ಒಂದು ಹಂತದವರೆಗೂ ಹೇಗೋ ತಡೆದುಕೊಳ್ಬಹುದು. ಆದರೆ ಎಷ್ಟೋ ಸಲ ಇದರಿಂದ ನೀವು ಫಜೀತಿ ಪಡುವ ಹಾಗಾಗಬಹುದು. ಇದರ ಜೊತೆಗೆ ಅತಿಯಾಗಿ ಖಾಸಗಿತನ ಕಾಪಾಡಿಕೊಳ್ಳುವವರು ಸದಾ ಪ್ರತಿಯೊಂದು ನಡೆಯನ್ನು ಗುಟ್ಟಾಗಿ ರಹಸ್ಯವಾಗಿಟ್ಟು ಸಂಗಾತಿ ಜೊತೆಗೂ ಹಂಚಿಕೊಳ್ಳದವರು ಸಿಕ್ಕರೂ ಲೈಫು ಬರ್ಬಾದಾಗೋದು ಗ್ಯಾರಂಟಿ. ಸೊ ಇಂತಹ ಸ್ವಭಾವಗಳನ್ನು ಮೊದಲೇ ಗಮನಿಸಿ ನಿಮ್ಮ ಬದುಕಿನ ದಾರಿಯನ್ನು ನೀವು ನೋಡಿಕೊಳ್ಬೇಕು.